ಐಕ್ಯಾಂಪ್ ಕ್ಲಬ್ನ ಉಪಕ್ರಮದ ಭಾಗವಾದ ವಿದ್ಯಾಕುಲ ಹಿಪೋಕ್ಯಾಂಪಸ್ ಇಂಟರ್ನ್ಯಾಷನಲ್ ಶಾಲೆಯ 7ನೇ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು ಫೆಬ್ರವರಿ 12, 2026 ಗುರುವಾರದಂದು ಯಡಿಯೂರಿಗೆ ಭೇಟಿ ನೀಡಿದರು. ಟರ್ನ್ ದ ಟೈಡ್ ಇನ್ ಪ್ಲಾಸ್ಟಿಕ್ ಎಂಬ ವಿಷಯದಡಿ ಯಡಿಯೂರು ಕೆರೆ ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಮತ್ತು ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಕಾರ್ಯಕ್ರಮವು ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಜಾಗೃತಿ ರ್ಯಾಲಿಯಿಂದ ಆರಂಭವಾಯಿತು. ಈ ರ್ಯಾಲಿಯ ಮೂಲಕ ಪ್ಲಾಸ್ಟಿಕ್ ಮಾಲಿನ್ಯದ ಹಾನಿಕಾರಕ ಪರಿಣಾಮಗಳನ್ನು ಸಾರ್ವಜನಿಕರಿಗೆ ತಿಳಿಸಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸುವಂತೆ ಪ್ರೇರೇಪಿಸಲಾಯಿತು. ಯಡಿಯೂರು ದೇವಸ್ಥಾನದ ಸಮೀಪ ಶಾಲೆಯ ಶಿಕ್ಷಕರಿಂದ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯ ಬಗ್ಗೆ ಭಾಷಣ ಮಾಡಲಾಯಿತು. ಜೊತೆಗೆ 8ನೇ ತರಗತಿಯ ವಿದ್ಯಾರ್ಥಿನಿ ಸುದೀಪ್ತಿ ಅವರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಮಹತ್ವ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಅಗತ್ಯತೆಯ ಕುರಿತು ಮನೋಜ್ಞವಾದ ಭಾಷಣ ಮಾಡಿದರು. ಸಣ್ಣ ಹೆಜ್ಜೆಯೊಟ್ಟಿಗೆ ನಮ್ಮ ಶಾಲೆ ಮಕ್ಕಳು ಎಲ್ಲರೂ ಜೊತೆಗಿದ್ದ ಕಾರಣ ಮತ್ತೆ ದೇವಸ್ಥಾನದ ಅಡಿಯಲ್ಲಿ ನಮ್ಮ ಯಡಿಯೂರಿನ ಶಾಖಾ ಒಂದು ಕಾರ್ಯಕ್ರಮವನ್ನು ಸುಂದರವಾದ ಸ್ಥಳದಲ್ಲಿ ಫಸ್ಟ್ ಪ್ಲಾಸ್ಟಿಕ್ ಮುಕ್ತವನ್ನು ಭಾರತ ಮಾಡ್ತೀವಿ. ಅದರಿಂದ ಯಾವುದನ್ನ ಒಯ್ಯಬೇಕು, ಫಸ್ಟ್ ಉಲನ್ನಿಂದ ಹೊಲಿದಂಥ ಬಟ್ಟೆ ಚೀಲಗಳನ್ನು ಉಪಯೋಗಿಸಬೇಕು, ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸಬಾರ್ದು. ಮತ್ತೆ ತರಕಾರಿಗಳನ್ನು ತರುವಾಗಲೂ ಸಹ ಉಲನ್ನಿಂದ ತಯಾರಿಸಿದಂಥ ಬಿದಿರುಗಳಿಂದ ತಯಾರಿಸಿದಂಥ ಒಳ್ಳೆ ಚೀಲ ಮತ್ತು ಬಟ್ಟೆಗಳನ್ನು ಯೂಸ್ ಮಾಡಬೇಕು. ಈ ನಮ್ಮ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಒಂದೇ ತರನಾಗಿ ಇರಬೇಕು. ಜಾಗೃತಿ ಮೂಡಿಸಲು ಬಂದಿದ್ದೇವೆ. ನಾವು ವಿದ್ಯಾಕುಲ ಹಿಪೋಕ್ಯಾಂಪಸ್ ಅಂತಾರಾಷ್ಟ್ರೀಯ ಶಾಲೆಯ ವಿದ್ಯಾರ್ಥಿಗಳು ಮತ್ತು ನಾವು ನಮ್ಮ ಪರಿಸರವನ್ನು ರಕ್ಷಿಸಲು ಜಾಗೃತ ಮಾಡಲು ಐಕ್ಯಾಂಪ್ ಕ್ಲಬ್ ಸದಸ್ಯರಾಗಿ ಬಂದಿದ್ದೇವೆ. ಪ್ಲಾಸ್ಟಿಕ್ ನಮ್ಮ ದೈನಂದಿನದ ಒಂದು ಅವಶ್ಯಕತೆ, ಆದರೆ ಅದು ನಮ್ಮ ಪರಿಸರವನ್ನು ಗಂಭೀರ ಕೆಟ್ಟ ಪರಿಸ್ಥಿತಿಯಲ್ಲಿ ತರುತ್ತದೆ. ಪ್ಲಾಸ್ಟಿಕ್ ಸುಲಭವಾಗಿ ಕೊಳೆಯುವುದಿಲ್ಲ, ಅದು ನೂರಾರು ಕಾಲ ಭೂಮಿಯ ಮೇಲೆ ಇರುತ್ತದೆ. ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮವನ್ನು ಸುರಕ್ಷಿತವಾಗಿ ಹಾಗೂ ಸ್ವಚ್ಛತೆಯೊಂದಿಗೆ ನಡೆಸಲು ಮಾಸ್ಕ್, ಕೈಗವಸು ಮತ್ತು ಕ್ಯಾಪ್ ಧರಿಸಿದರು. ರ್ಯಾಲಿಯ ನಂತರ ಅವರು ಕೆರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಬಗ್ಗೆ ತಮ್ಮ ಬದ್ಧತೆಯನ್ನು ತೋರಿಸಿದರು. ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರೊಂದಿಗೆ ಸಂವಾದ ನಡೆಸಿ ಸ್ವಚ್ಛತೆ ಕಾಪಾಡುವ ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. You ask them whether they'll use it in their homes. ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಏನಕ್ಕೆ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ನಾವೇನೇ ಗೊತ್ತಿರೋರನ್ನೇ ಆ ಥರ ಮಾಡ್ಬಿಟ್ರೆ ಮಕ್ಳಿಗೆಲ್ಲ ಹೇಳ್ಬೇಕು. ನಾವು ಕೈಲೇ ಬರ್ತಾರೆ ಅದ್ರೊಳಗೆ. ಅದರಿಂದ ಮಕ್ಕಳು ಅಲ್ಲಿ ಬಿಸಾಕೋದು ಜ್ಯೂಸಿನ ಬಾಟ ಆಗಲಿ, ಒಂದು ಪ್ಲಾಸ್ಟಿಕ್ ಏನೇ ಆಗಲಿ ಅದನ್ನೆಲ್ಲ ಏನೇ ಇದ್ರು ತಗೊಂಡೋಗಿರೋ ಡಸ್ಟ್ಬಿನ್ ಹಾಕ್ಬೇಕು. ಇಲ್ಲಾಂದ್ರೆ ಎಲ್ಲಾದ್ರೂ ಒಂದ್ ಕಡೆ ತಗೊಂಡೋಗಿ ಬೆಂಕಿ ಸುಡಬೇಕು. ಇಷ್ಟು ಹೇಳಕ್ಕೆ ನಾವು ಅವಕಾಶ ಮಾಡ್ಕೊಳಕ್ಕೆ. If they burn, they won't harm the air. Tell them. ಪ್ಲಾಸ್ಟಿಕ್ ನ ಸುಡಬೇಡಿ, ಅದರಿಂದ ಗಾಳಿಗೆ ತೊಂದರೆ ಹೇಳಿತ್ತ ಅಷ್ಟೇ. ಆತರ ಸುಡಂಗಿಲ್ಲ, ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು. ಹೊರಗಡೆ ಎಲ್ಲಾದ್ರೂ ದೂರ ತಗೊಂಡೋಗಿ ಏನು ಪ್ಲಾಸ್ಟಿಕ್ ನೆಲ್ಲ ಯೂಸ್ ಮಾಡಬೇಡಿ. ಇವಾಗ ಪ್ಲಾಸ್ಟಿಕ್ ಕವರ್ ಇಂದ ನಿಮ್ಗೂ ಎಫೆಕ್ಟ್ ಆಗುತ್ತೆ, ನಿಮ್ಗೂ ಹಾಳಾಗುತ್ತೆ. ಅದಾದ್ಮೇಲೆ ನಿಮ್ಮ ಇದು ಪ್ರಾಣಿಗಳಿಗೂ ಅದು ವ್ಯತ್ಯಾಸ ಆಗುತ್ತೆ. ನೀವು ಇದು ಪೇಪರ್ದು ಬ್ಯಾನ್ ಮಾಡಿದ್ರು, ತಿರ್ಗಾ ಓಪನ್ ಮಾಡಿದ್ರು. ಮೊದಲು ಬ್ಯಾನ್ ಮಾಡಿದ್ರು, ಪಬ್ಲಿಕ್ ಬ್ಯಾನ್ ಮಾಡಿದ್ರು, ತಿರ್ಗಾ ಓಪನ್ ಮಾಡಿದ್ರು. ಇವಾಗ ನೀವು ಪೇಪರ್ದು ಇಲ್ಲಾಂದ್ರೆ ಚೀಲ ಬರ್ತಲ್ಲ ಅದನ್ನ ಯೂಸ್ ಮಾಡಿದ್ರೆ, ಇಲ್ಲಾಂದ್ರೆ ದೇವರಿಗೆ ನನ್ನ ಮೊಮ್ಮಕ್ಕಳಿಗೆ ಹರ್ಷ. ಓಕೆ, ಥ್ಯಾಂಕ್ ಯು. ಕಾಗದ ಪೇಪರ್ ಬ್ಯಾಗ್ಗಳನ್ನ ಮತ್ತು ಗೋಣಿ ಚೀಲ ಬರ್ತಾರ ಅದನ್ನು ಜಾಸ್ತಿ ಉಪಯೋಗಿಸ್ತಾರೆ. ಅದು ಪ್ಲಾಸ್ಟಿಕ್ ನೆಲದಲ್ಲಿ ಹೋದ್ರೂ ಕೂಡ ಯಾವತ್ತೂ ಕರಗಲ್ಲ. ಅದು ನಮಗೆ ಮುಂದೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಯಾವಾಗಲೂ ಕಾಗದ ಪೇಪರ್ ಮತ್ತು ಬಟ್ಟೆ ಬ್ಯಾಗ್ ಉತ್ತಮ ಮಾಡ್ತಾರೆ. ಹೌದೌದು, ಬಟ್ಟೆ ಬ್ಯಾಗ್ಗಳು ಮತ್ತು ಗಾರ್ಮೆಂಟ್ಸ್ಗಳು ಕೂಡ ಬಟ್ಟೆ ಬ್ಯಾಗ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಇದಕ್ಕೆ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಬ್ಲಿಕ್ ಮಾಡ್ತಾ ಇದ್ದಾರೆ. ಒಳ್ಳೆಯದು, ತುಂಬ ಒಳ್ಳೆಯದು. ಈ ಉಪಕ್ರಮದ ಭಾಗವಾಗಿ ವಿದ್ಯಾರ್ಥಿಗಳು ಸಮುದಾಯದ ಸದಸ್ಯರು ಮತ್ತು ಅಂಗಡಿ ಮಾಲೀಕರಿಗೆ ಕಾಗದದ ಚೀಲಗಳನ್ನು ಹಂಚಿ ಪ್ಲಾಸ್ಟಿಕ್ಗೆ ಬದಲಾಗಿ ದೀರ್ಘಕಾಲಿಕ ಪರ್ಯಾಯಗಳನ್ನು ಬಳಸುವಂತೆ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ
ಸಾರ್ವಜನಿಕರ ಪ್ರತಿಕ್ರಿಯೆಗಳು ಮತ್ತು ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ದಾಖಲಿಸಲು ವಿಡಿಯೋಗಳು ಮತ್ತು ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಪರಿಸರ ರಕ್ಷಣೆಯಲ್ಲಿ ಸಮೂಹ ಜವಾಬ್ದಾರಿಯ ಮಹತ್ವವನ್ನು ಸ್ಪಷ್ಟಪಡಿಸಿತು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.